ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವ ಥರ ಆಯಿತು ಅಂತ ಹೇಳಿ ಕಂಪ್ಲೀಟ್ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಕೃಷ್ಣನ ಪೂಜೆ ವಿಧಿವಿಧಾನಗಳನ್ನ ತೋರಿಸ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿಯ ಒಂದು ದಿನ ಮುಂಚೆಯಿಂದನೇ ನಾನು ಕೃಷ್ಣನ ಒಂದು ಹಬ್ಬಕ್ಕೆ ಏನೇನು ಬೇಕು ಜನ್ಮಾಷ್ಟಮಿಗೆ ಅದೆಲ್ಲದನ್ನು ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ನಾನು ಮಾರ್ಕೆಟಲ್ಲಿ ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ನಾನು ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಅವತ್ತು ಶಾಪಿಂಗ್ಗೆ ಅಂತ ಬಂದಾಗ ಕೃಷ್ಣನಿಗೆ ಥರದ ತೊಟ್ಟಿಲ್ಗಳು, ಆಮೇಲೆ ರಂಗೋಲಿ ಪ್ಲೇಟ್ಸ್ ಆಗಿರ್ಬೋದು, ಕೃಷ್ಣನ ಐಡಲ್ಸ್ ಆಗಿರ್ಬೋದು, ಹೂವು, ಹಣ್ಣು, ಕಾಯಿ, ಬಾಳೆಹಣ್ಣು, ಪೂಜೆಗೆ ಏನೇನು ಬೇಕು ಅದನ್ನೆಲ್ಲದನ್ನು ನಾನು ಒಂದು ದಿನ ಮುಂಚಿತವಾಗಿಯೇ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಸ್ಟೋರಲ್ಲಂತೂ ತುಂಬ ಅಂದರೆ ತುಂಬ ಜಾಸ್ತಿನೇ ಕೃಷ್ಣನ ಒಂದು ಐಡಲ್ಸ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ತುಂಬ ಬೇರೆ ದೇವರುಗಳ ಐಡಲ್ಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾನು ಕೂಡ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಸ್ಪೆಷಲಾಗಿ ನಾವು ಕೃಷ್ಣನಿಗೆ ಬಟ್ಟೆ, ಆಮೇಲೆ ಕೊಳಲು ಅದನ್ನೆಲ್ಲ ತೊಗೊಂಡು ಬರಲೇಬೇಕು. ಸೊ ಪ್ರತಿ ವರ್ಷವೂ ಕೃಷ್ಣನಿಗೆ ಒಂದೊಂದು ಥರ ಹೊಸ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತೀವಿ. ಈ ವರ್ಷ ನನಗೆ ಯೆಲ್ಲೋ ಕಲರ್ ಈ ಥರ ಬಟ್ಟೆ ಸಿಕ್ಕಿದೆ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಮತ್ತು ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ನನಗೆ ಈ ಥರ ಒಂದು ನವಿಲ್ ಗರಿ ಕೂಡ ಸಿಕ್ಕಿದೆ. ಪಾಪು ಇಟ್ಕೊಂಡು ನೋಡ್ತಾ ಇದ್ದಾಳೆ ಮನೆಗೆ ತಂದಮೇಲೆ. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಕೃಷ್ಣನ ಕೂರಿಸ್ತೀವಲ್ಲ ಆವಾಗ ಹಿಂದೆ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ನಿಮಗೂ ಕೂಡ ಈ ಥರನೇ ಕೃಷ್ಣ ಜನ್ಮಾಷ್ಟಮಿಗೆ ನವಿಲ್ ಗರಿ ಸಿಕ್ಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕೃಷ್ಣ ಜನ್ಮಾಷ್ಟಮಿ ಅಂದ್ರೇ ಸಾಕು, ತುಂಬ ಅಂದರೆ ತುಂಬ ನವಿಲ್ ಗರಿಗಳು ಸಿಗ್ತವೆ ಅಲ್ವಾ. ಸೊ ಇದು ಹಬ್ಬದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೃಷ್ಣನಿಗೆ ನೈವೇದ್ಯ ಮಾಡಬೇಕಲ್ಲ, ಸೊ ಹಾಗಾಗಿ ನಾನಿವತ್ತು ಹಬ್ಬಕ್ಕೆ ಕಡಲೆಬೇಳೆ ವಡೆ ಮತ್ತು ಹಾಲಿನ ಕೀರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ತುಪ್ಪ ಎಲ್ಲ ಹಾಕಿ ಕೀರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಮೇಲೆ ಒಂದಷ್ಟು ಚಿತ್ರಾನ್ನ ಥರ ಏನಾದರೂ ಮಾಡಿ ಪ್ರಸಾದ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ನಾನು ವಡೆಗೆ ರೆಡಿ ಮಾಡ್ಕೊಂಡಿದ್ದೆ. ಇನ್ನೊಂದು ಕಡೆ ನಾನು ಕೀರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ ಈ ಥರ ಅಗ್ಲ ಬಾಯಿ ಇರುವಂಥ ಬಾಣಲಿಯಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದು 1.5 ಲೀಟ್ರ್ ಹಾಲು ಇರ್ಬೋದು. ಸೊ ಈ ಹಾಲನ್ನು ನೀಟಾಗಿ ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿನ ಸೋಕ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಆ ಅಕ್ಕಿನ ಕೂಡ ಇವಾಗ ಕುದೀತಿರೋ ಹಾಲ್ಗೆ ಹಾಕ್ಕೊಳ್ತೀನಿ. ಹಾಲು ಸ್ವಲ್ಪ ಕುದ್ಮೇಲೆ ನಾವು ಅಕ್ಕಿನ ಆ್ಯಡ್ ಮಾಡ್ಕೊಳ್ಬೋದು. ನೀವು ಅಕ್ಕಿನ ತೊಳೆದ್ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ನೆನೆಸಿಟ್ಕೊಂಡು 1 ಅವರ್ಗಳ ಟೈಮು ಅದಾದಮೇಲೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನೆನೆಸಿಟ್ಕೊಂಡು ಮಾಡಿದರೆ ಸ್ವಲ್ಪ ಬೇಗ ಆಗುತ್ತೆ. ನಾವು ಆವಾಗಲೇ ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಅಷ್ಟೇ. ನೀವು ಅಕ್ಕಿನ ಈ ಬ್ರೋಕನ್ ರೈಸ್ ಅಂತ ಬರುತ್ತೆ, ಚಿಕ್ಕದಾಗಿ ಬ್ರೇಕ್ ಆಗಿರುತ್ತೆ. ಆ ರೈಸ್ ಬೇಕಂದ್ರೂ ನೀವು ಕೀರ್ಗೆ ಬಳಸ್ಕೊಳ್ಬೋದು. ಸೊ ಇಲ್ಲಿ ನಾನು ಒಂದು 8-9 ಏಲಕ್ಕಿ ಬೀಜಗಳನ್ನ ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಈ ಕೀರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಮಿಲ್ಕಿ ಮಿಸ್ಟ್ ಅವ್ರದ್ದು ಕಂಡೆನ್ಸ್ಡ್ ಮಿಲ್ಕ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಂಡೆನ್ಸ್ಡ್ ಮಿಲ್ಕ್ ಬಂದ್ಬಿಟ್ಟು ಸ್ವೀಟ್ನೆಸ್ಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿದ್ರೆ ಜಾಸ್ತಿ ಶುಗರ್ ಹಾಕೋ ಅವಶ್ಯಕತೆ ಇರಲ್ಲ ಅಂತ ಹೇಳಿ, ಆಮೇಲೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಇದು. ಸೊ ಇದಾಕಿ ಆದಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದ್ರ ಮೇಲೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗೋದಾದರೆ ಅದನ್ನು ಶುಗರ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬ್ರೌನ್ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ವೈಟ್ ಕಲರ್ ಶುಗರ್ ಇದ್ದರೆ ಅದನ್ನು ಕೂಡ ನೀವು ಬಳಸ್ಬೋದು. ಸ್ವೀಟ್ನೆಸ್ ಬಂದ್ಬಿಟ್ಟು ನಿಮಗೆ ಅಂದರೆ ಕೀರಿನ ಒಂದು ಸ್ವೀಟ್ನೆಸ್ ನೋಡ್ಕೊಂಬಿಟ್ಟು ನೀವು ಶುಗರ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಏಲಕ್ಕಿ, ಕಂಡೆನ್ಸ್ಡ್ ಮಿಲ್ಕು, ಶುಗರು, ತುಪ್ಪ, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆವಾಗ ಕೀರು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಲಾಸ್ಟಲ್ಲಿ ನಾನು ಈ ಥರ ಡ್ರೈ ನಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಾದಾಮ್ ಹಾಕಿದ್ದೀನಿ, ಆಮೇಲೆ ಗೋಡಂಬಿ, ದ್ರಾಕ್ಷಿ, 2 ಥರ ದ್ರಾಕ್ಷಿ ಹಾಕಿದ್ದೀನಿ. ಇದನ್ನು ತುಪ್ಪದಲ್ಲಿ ಹುರಿದ್ಬೇಕಂದ್ರೂ ಹಾಕ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಕೀರಿಗೆ ಹಂಗೇನೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಹಾಕಿ ಆದಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ
ಸೊ ಈ ಥರ ಯಾವಾಗಲೂ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿಕೊಂಡು ಲಾಸ್ಟಲ್ಲಿ ನಿಮಗೆ ತುಪ್ಪನ ನೋಡಿ ಹಾಕ್ಕೊಳ್ಳಿ. ತುಪ್ಪ ಎಷ್ಟು ಬೇಕಷ್ಟು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೃಷ್ಣ ಜನ್ಮಾಷ್ಟಮಿಗೆ ನಾವೇನಾದರೂ ಸ್ವೀಟ್ ಅಂತ ತಯಾರು ಮಾಡಿದ್ರೆ ಅದರಲ್ಲಿ ತುಪ್ಪ ಇರಲೇಬೇಕು, ಇಲ್ಲಾಂದರೆ ನಾವು ಅಟ್ಲೀಸ್ಟ್ ಬೆಣ್ಣೆನಾದರೂ ಹಾಕಿ ಮಾಡಬೇಕಾಗತ್ತೆ. ಯಾಕೆಂದರೆ ಕೃಷ್ಣನಿಗೆಲ್ಲ ತುಪ್ಪ ಅಂದರೆ ತುಂಬ ಇಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಒಂದು ಸೈಡು ಕೀರು ರೆಡಿಯಾಗಿದೆ, ಇನ್ನೊಂದು ಸೈಡಲ್ಲಿ ನಾನು ಕಡಲೆಬೇಳೆ ವಡೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕಡಲೆಬೇಳೆ ಜೊತೆ ಈರುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಪ್ರಸಾದಕ್ಕೆ ಹಸಿಮೆಣ್ಸಿನ್ಕಾಯಿ ಸೇರಿಸಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ವಡೆ ಇಡ್ತಾರೆ ಅಂತ ಹೇಳಿ ನಾನು ವಡೆನೂ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಬಿಟ್ಟು ಈ ಥರ 1-2 ರೌಂಡ್ ಈ ಥರ ಸುತ್ತಿಸ್ಕೊಳ್ಬೇಕು. ಸೊ ನೆಕ್ಸ್ಟು ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿರೋವಂಥ ಸಬ್ಬಾಸಿಗೆ ಸೊಪ್ಪನ್ನು ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಬೇಳೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ನಾನು ಸ್ವಲ್ಪ ಮೇಲ್ಗಡೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಕೊಳ್ಳಿ. ಸೊ ನೋಡಿ, ನೀವು ಕಲಿಸಿದಾಗ ಈ ಥರ ಅದು ಅಂಟ್ಕೊಂಡು ಚೆನ್ನಾಗಿ ಬರಬೇಕು, ಈ ಥರ ವಡೆ ಶೇಪ್ಗೆ ಬರಬೇಕು. ನೀಟಾಗಿ ನೀರು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ, ನೋಡ್ಕೊಳ್ಳಿ. ನಿಮಗೆ ಬೇಕಂದರೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲಿ ನಾನು ಚಿತ್ರಾನ್ನ ಕೂಡ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ, ಕೀರು ಕೂಡ ರೆಡಿಯಾಗಿದೆ. ಇವಾಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಒಂದೊಂದೇ ವಡೆಗಳನ್ನ ಹಾಕ್ಕೊಂಬಿಟ್ರೆ ದೇವರಿಗೆ ಪ್ರಸಾದ ಕೂಡ ಇಟ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ಬೋದು ಅಂತ ಹೇಳಿ. ನಾನು ಬೆಳಗ್ಗೆ ಟೈಮ್ ಪೂಜೆ ಮಾಡ್ತಾಯಿಲ್ಲ, ಸಂಜೆ ಟೈಮಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲಂಕಾರ ಎಲ್ಲ ಮುಗಿಸ್ಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲಿ ಒಂದೊಂದೇ ವಡೆಗಳನ್ನ ಮೆದುವಾಗಿ ತಟ್ಕೊಂಡ್ಬಿಟ್ಟು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಫಸ್ಟು ಒಂದೊಂದನ್ನೇ ಹಾಕ್ಕೊಳ್ಳಿ ವಡೆ. ಸೈಡಲ್ಲಿ ಕೀರು ಕೂಡ ರೆಡಿಯಾಗಿದೆ. ಸೊ ಪ್ರಸಾದಕ್ಕೆ ಇವಾಗ ಎಲ್ಲದೂ ರೆಡಿಯಾಗಿದೆ. ವಡೆ ಒಂದು ಮಾಡಿಕೊಂಡ್ರೆ ಸಾಕು, ಜಸ್ಟ್ ನಾವು ಪ್ರಸಾದ ಇಟ್ಬಿಟ್ಟು ಪೂಜೆ ಮಾಡ್ಬೋದು ದೀಪ ಹಚ್ಚಿ. ಈ ಥರ ಒಂದೊಂದೇ ವಡೆಗಳನ್ನ ಹಾಕ್ಕೊಳ್ಳಿ. ವಡೆ ಹಾಕಿದ ತಕ್ಷಣ ನೀವು ಕೈ ಹಾಕಕ್ಕೆ ಹೋಗಬೇಡಿ. ಒಂದಷ್ಟು ಟೈಮು ಬಿಟ್ಬಿಟ್ಟು ಈ ಏನು ಗುಳ್ಳೆಗಳು ಬರ್ತಿದೆಯಲ್ಲ ವಡೆ ಹಾಕಿದ್ಮೇಲೆ ಅದೆಲ್ಲ ಸ್ವಲ್ಪ ಲೈಟಾಗಿ ಕಡಿಮೆ ಆದಮೇಲೆ ನೀವು ನೋಡ್ಕೊಂಬಿಟ್ಟು ಕಲರ್ ಚೇಂಜ್ ಆದಮೇಲೆ ವಡೆನ ತಗೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸಂಡಿಗೆನೂ ಮನೇಲಿ ಮಾಡಿದ್ದಿತ್ತು, ಅದನ್ನು ಕೂಡ ಪ್ರಸಾದಕ್ಕೆ ಇಡ್ತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಅಂಥ ಸಂಡಿಗೆ. ಇಲ್ಲಿ ವಡೆ ಸಂಡಿಗೆನೂ ಕೂಡ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಪ್ರಸಾದಕ್ಕೆ ಅಂತ ಎತ್ತಿಡೋಣ. ಒಂದು ಬಾಳೆ ಎಲೆನ ನೀಟಾಗಿ ತೊಳ್ಕೊಂಬಿಟ್ಟು ಅದರಲ್ಲಿ ನೀವೇನೇನು ನೈವೇದ್ಯ ಮಾಡಿರ್ತೀರಲ್ಲ ಅದನ್ನೆಲ್ಲ ಒಂದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ಎಲ್ಲದನ್ನು ಹಾಕ್ಕೊಬಿಟ್ಟು ಪೂಜೆಗೆ ಅಂತ ಎತ್ತಿಟ್ಕೊಂಡ್ರೆ ಪ್ರಸಾದ ಕೂಡ ಇಡ್ಬೋದು. ನಾನು ಕೀರನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಲಿ ಮಾಡಿಟ್ಕೊಂಡಿರೋ ಅಂಥ ವಡೆ ಮತ್ತು ಒಂದಷ್ಟು ಸಂಡಿಗೆ, ಆಮೇಲೆ ಒಂದಷ್ಟು ಚಿತ್ರಾನ್ನ, ಇದೆಲ್ಲದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಪೂಜೆನ ಮಾಡೋ ಅಂಥ ಟೈಮ್ ಆಗಿದೆ. ನಾನು ಮೊದಲೇ ಕೃಷ್ಣನ ವಿಗ್ರಹ ಇಟ್ಬಿಟ್ಟು ಅಲಂಕಾರ ಮಾಡಿ ಹೂವಿನ ಮಾಲೆ ಎಲ್ಲ ಹಾಕಿದ್ದೀನಿ. ನಮ್ಮ ಮನೇಲಿ ಒಂದು 2-3 ಕೃಷ್ಣನ ವಿಗ್ರಹ ಇದೆ, ಒಂದು ದೊಡ್ಡ ಕೃಷ್ಣ ವಿಗ್ರಹ ಇದೆ. ಸೊ ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಪೂಜೆನ ಶುರು ಮಾಡ್ಕೊಂಡಿದ್ದೀನಿ. ನಮ್ಮನೇಲಿ ಒಂದು ಚಿಕ್ಕ ಬೆಳ್ಳಿ ವಿಗ್ರಹ ಇದೆ. ಸೊ ಅದಕ್ಕೆ ಅಂತ ಹೇಳಿ ನಾನು ಇವಾಗ ಪಂಚಾಮೃತದಿಂದ ನೀಟಾಗಿ ಆ ಬೆಳ್ಳಿ ವಿಗ್ರಹನ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಜೊತೆಲಿ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ತುಪ್ಪ ಬೆಣ್ಣೆಯಿಂದ ಎಲ್ಲ ಕೃಷ್ಣನ ವಿಗ್ರಹ ತೊಳೆದಾದ್ಮೇಲೆ ಕೊನೆಯಲ್ಲಿ ನೀರಲ್ಲಿ ಒಂದು ಸ್ವಲ್ಪ ಸ್ನಾನ ಮಾಡಿಸಿ ಅರಿಶಿನ ಕುಂಕುಮ ಸ್ವಲ್ಪ ಹೂವು ಎಲ್ಲ ಹಾಕ್ಬಿಟ್ಟು ಮಹಾಮಂಗಳಾರತಿನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಚಿಕ್ಕ ಕೃಷ್ಣನ ವಿಗ್ರಹ ಇದ್ದರೆ ಫಸ್ಟು ಈ ಥರ ಮಾಡಿಕೊಂಡು ನೀರಲ್ಲಿ ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ಎಲ್ಲ ಕೈಕಾಲೆಲ್ಲ ಒರೆಸಿ ನೀವೇನು ಬಟ್ಟೆಗಳನ್ನ ತಂದಿರ್ತೀರ ಅದನ್ನು ಕೃಷ್ಣ ವಿಗ್ರಹಕ್ಕೆ ಹಾಕ್ಬಿಟ್ಟು ಅಲಂಕಾರ ಮಾಡಿ ಪೂಜೆಗೆ ಕೂರಿಸ್ಕೊಳ್ಬೋದು. ನನ್ನ ಹತ್ರ ಚಿಕ್ಕ ಪೇಟ ಒಂದಿತ್ತು, ಅದನ್ನು ನಾನು ನನ್ನ ಕೃಷ್ಣನ ವಿಗ್ರಹ ಏನಿತ್ತಲ್ವ ಅದಕ್ಕೆ ನೀಟಾಗಿ ಬಟ್ಟೆ ಎಲ್ಲ ಹಾಕಿ ಆದಮೇಲೆ ಪೇಟನೂ ಕೂಡ ಹಾಕಿ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ. ಇವಾಗ ದೀಪಗಳನ್ನ ಹಚ್ಕೊಂಡು ಒಂದೊಂದನ್ನೇ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ. ಕೃಷ್ಣನ ಹಬ್ಬ ದಿನ ಎಷ್ಟೊಂದು ದೀಪ ಹಚ್ಚುತ್ತೀವೋ ಅಷ್ಟು ಚೆನ್ನಾಗಿ ಕೃಷ್ಣ ವಿಗ್ರಹ ಕಾಣಿಸ್ತಾ ಇರುತ್ತೆ. ಇಲ್ಲಿ ಆರತಿಗೂ ಕೂಡ ನಾನು ದೀಪನ ಹಚ್ಕೊಂಡಿದ್ದೀನಿ. ಜೊತೆಲಿ ಅಕ್ಕಪಕ್ಕದಲ್ಲಿ ಇಡೋದಕ್ಕೂ ಕೂಡ ದೀಪ ಕಂಬಗಳನ್ನ ಹಚ್ಚಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ದೀಪ ಹಚ್ಚಿದ್ಮೇಲೆ ಕೃಷ್ಣ ವಿಗ್ರಹನ ಕಳೆನೇ ಚೇಂಜ್ ಆಗೋಯ್ತು.
ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ. ಕೃಷ್ಣ ಜನ್ಮಾಷ್ಟಮಿ ಅಂದ್ರೇ ಹಂಗೆ ಒಂಥರ ವಿಶೇಷವಾಗಿರೋ ಹಬ್ಬ. ಕೃಷ್ಣ ಅಂದ್ರೇ ಎಲ್ಲ ಹೆಣ್ಮಕ್ಳಿಗೂ ಪ್ರಿಯವಾಗಿರುವಂಥ ದೇವರು. ಕೃಷ್ಣ ಜನ್ಮಾಷ್ಟಮಿ ಬಂದ್ಬಿಡ್ತು ಅಂದರೆ 1-2-3 ದಿನ ಮುಂಚೆಯಿಂದನೇ ನಾವು ಕೃಷ್ಣನಿಗೆ ಇದು ಬೇಕಾಗುತ್ತೆ ಅದು ಬೇಕಾಗುತ್ತೆ ಅಂತ ಎಲ್ಲದನ್ನು ತೆಗೆದಿಟ್ಕೊಳ್ತಾ ಇರ್ತೀವಿ. ಬಟ್ಟೆಯಿಂದ ಹಿಡಿದು ವಿಗ್ರಹಕ್ಕೆ ಹಾಕೋ ಅಂಥ ಅಲಂಕಾರದ ವಸ್ತು, ಹೂವು ಇರ್ಬೋದು, ಹಣ್ಣಿರ್ಬೋದು, ಎಲ್ಲದನ್ನು ಕೂಡ ಜೋಡಿಸಿಟ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಹಬ್ಬದ ದಿನ ಅಂತೂ ಒಂದಿನ ಮುಂಚೆ ಅಂದರೆ ಒಂದು ಸ್ವಲ್ಪ ಹೊತ್ತು ಮುಂಚೆನೇ ಎದ್ಬಿಟ್ಟು ಬೆಳಗ್ಗೆನೆ ಎಲ್ಲ ವಸ್ತುಗಳನ್ನೂ ರೆಡಿ ಮಾಡಿಕೊಂಡು ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಅಷ್ಟು ವಿಶೇಷ ಕೃಷ್ಣ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಪಾಸಿಟಿವ್ ಒಂದು ಶಕ್ತಿ ಕೊಡುವಂಥ ಹಬ್ಬ ಇದು. ಆ್ಯಂಡ್ ಆವತ್ತಿನ ದಿನ ಇಡೀ ದಿನ ನೀವು ದೀಪನ ಬೆಳಗಿಸಿ ಕೃಷ್ಣನ ಮುಂದೆ ಆರತಿ ಎಲ್ಲ ಮಾಡಿ ಊದಿನ ಕಡ್ಡಿ ಎಲ್ಲ ಹಚ್ಚಿ ಮನೆಗೆ ಧೂಪ ಎಲ್ಲ ಹಾಕಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ. ಸೊ ನಮ್ಮ ಕೃಷ್ಣನ ಒಂದು ವಿಗ್ರಹದ ಪೂಜೆ ಈ ಥರ ಆಗಿತ್ತು. ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಅಲಂಕಾರ ಮಾಡಿದ ಮೇಲಂತೂ ನಾವೆಲ್ಲ ತುಂಬ ಹೊತ್ತು ಕೂತ್ಕೊಂಡು ಕೃಷ್ಣನ ಮುಂದೆನೇ ಭಜನೆ ಎಲ್ಲ ಹಾಕ್ಕೊಂಡು ಕೇಳ್ಕೊತ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ವಿ. ಅಷ್ಟು ಚೆನ್ನಾಗಿ ವಿಗ್ರಹ ನಮಗೆ ಮನಸ್ಸನ್ನ ಸೆಳೀತಾ ಇತ್ತು. ನೀವು ಪೂಜೆ ಮಾಡಿದ್ಮೇಲೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಆಸೆಗಳಿದ್ದರೆ ನಿಮ್ಮ ಕೃಷ್ಣನ ಹತ್ರ ಅದನ್ನು ಹೇಳ್ಕೊಂಬಿಟ್ಟು ಅದನ್ನು ಈಡೇರಿಸೋದಕ್ಕೆ ನೀವು ಆಶೀರ್ವಾದ ಮಾಡಿ ಅಂತ ಕೂಡ ಕೇಳ್ಕೊಳ್ಬೋದು. ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಏನಾದರೂ ತುಂಬ ಕಷ್ಟಗಳನ್ನೇ ಫೇಸ್ ಮಾಡ್ತಿದ್ರೆ ಆ ಕಷ್ಟಗಳನ್ನ ಗೆಲ್ಲೋದಕ್ಕೆ ಶಕ್ತಿ ಕೊಡು ಅಂತ ಕೂಡ ನೀವು ದೇವರಲ್ಲಿ ಪ್ರೇಯರ್ನ ಮಾಡ್ಕೊಳ್ಬೋದು. ಸೊ ಗೈಸ್, ಇದಾಗಿತ್ತು ನಮ್ಮ ಮನೆಯ ಒಂದು ಕೃಷ್ಣ ಜನ್ಮಾಷ್ಟಮಿ. ಐ ಹೋಪ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ನನ್ನ ಮನೆಯಲ್ಲಿ ಮಾಡಿರೋ ಥರ ನಿಮ್ಮ ಮನೆಗಳಲ್ಲೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಒಂದು ಹಬ್ಬನ ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡು ಇಲ್ಲಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಒಂದು ವಿಶೇಷವಾದ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ.